ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಮುಂಗಾರು ಅಧಿವೇಶನ ಕರೆಯಲಾಗಿದೆ. ಆದರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವಿನ ರಾಜಕೀಯ ಕಿತ್ತಾಟಕ್ಕೆ ಅಧಿವೇಶನ ಅರ್ಥವೇ ಕಳೆದುಕೊಂಡಿದೆ. ಇದರ ಪರಿಣಾಮ ರಾಜ್ಯದ ಜನರ ತೆರಿಗೆ ವ್ಯರ್ಥ ಆಗ್ತಾ ಇದೆ. ಸದನ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಅವ್ರಿಗೆ ಸದನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಸದನ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಬೇಕಾಗ್ತಕ್ಕಂಥ ಸವಲತ್ತುಗಳನ್ನ ರಾಜ್ಯದಿಂದ ಕೊಡ್ತಕ್ಕಂಥದ್ದಾಗಲಿ ಕೇಂದ್ರದಿಂದ ಕೊಡ್ತಕ್ಕಂಥದ್ದಾಗಲಿ ಎಲ್ಲರೂ ಒಟ್ಟಾರೆ ಪ್ರಯತ್ನ ಮಾಡಿದ್ರೆ ಜನರಿಗೆ ಒಳ್ಳೇದಾಕೈತಿ. ಅಧಿವೇಶನದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ವಾಗ್ಯುದ್ಧ. ಜನರ ತೆರಿಗೆ ಹಣ ಕೋಟಿ ಕೋಟಿ ವ್ಯರ್ಥ ಆಗ್ತಿದೆಯಾ? ರಾಜ್ಯದಲ್ಲಿ ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗಿದೆ. ಆದರೆ ರಾಜ್ಯದ ಪ್ರಮುಖ ಜ್ವಲಂತ ಸಮಸ್ಯೆಗಳಾದ ಬರಗಾಲ, ರೈತರ ಸಂಕಷ್ಟಗಳು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬೇಕಿದ್ದ ಸದನದಲ್ಲಿ ಕೇವಲ ರಾಜಕೀಯ ವಾಗ್ಯುದ್ಧವೇ ಜೋರಾಗಿದೆ. ಅಧಿವೇಶನ ಆರಂಭವಾಗುವ ಮುನ್ನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿದ್ದಪಡಿಸಬೇಕು. ಒಂದು ಉತ್ತರವನ್ನು ಸಿದ್ದಪಡಿಸಲು ಅಂದಾಜು 35,000ದಿಂದ 60,000ದವರೆಗೂ ಖರ್ಚು ಆಗಬಹುದು ಎನ್ನಲಾಗಿದೆ. ಜೊತೆಗೆ ಅಧಿವೇಶನ ಪ್ರಾರಂಭದ ದಿನದಿಂದ ಮುಗಿಯುವವರೆಗೂ ಶಾಸಕರ ದೈನಂದಿನ ಭತ್ಯೆಗಳು, ಭದ್ರತೆಗಾಗಿ ನಿಯೋಜಿಸಿರುವಂತಹ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ, ವಾಹನಗಳ ಬಾಡಿಗೆ, ಅಧಿಕಾರಿಗಳ ಪ್ರವಾಸ ಭತ್ಯೆ ಹೀಗೆ ಅನೇಕ ಖರ್ಚುಗಳಿವೆ. ಕಲಾಪದ ನಿರ್ವಹಣೆಗಾಗಿ ಪ್ರತಿದಿನ ಅಂದಾಜು 60 ಲಕ್ಷ ರೂಪಾಯಿ ಖರ್ಚು ಆಗಬಹುದು ಎನ್ನಲಾಗಿದೆ. ಒಟ್ಟು 10 ದಿನಗಳ ಕಲಾಪ ನಡೆದರೆ 6 ಕೋಟಿಗೂ ಅಧಿಕ ವೆಚ್ಚ ಆಗಲಿದೆ. ಈಗಾಗಲೇ ಅಧಿವೇಶನ ನಡೆಸಲು ಮೀಸಲಿಟ್ಟ ಅಂದಾಜು ಮೊತ್ತದಲ್ಲಿ 70% ವೆಚ್ಚ ಆಗಿದೆ. ಆದರೆ ಒಂದೇ ಒಂದು ದಿನವೂ ರಾಜ್ಯ ಹಿತಕ್ಕಾಗಿ ಚರ್ಚೆಗಳು ನಡೆದಿಲ್ಲ. ಸಂಪೂರ್ಣ ಪೋಲಾಗ್ತೈತಿ. ನಾವು ರಾಜ್ಯ ಜನರಿಗೆ ಮೋಸ ಮಾಡಿದಂಗ ಅದು ಏನು ದುಡ್ಡು ಖರ್ಚಾಗ್ತೈತಿ, ಸರಿಯಾಗಿ ನಮ್ಮ ಅದನ್ನ ಸದ್ವಿನಿಯೋಗ ಆಗಬೇಕಾಗಿತ್ತು. ಅದು ಸದ್ವಿನಿಯೋಗ ಆಗ್ತಾ ಇಲ್ಲ, ಅದು ವ್ಯಯ ಆಗ್ತೈತಿ. ನಾವು ಜನರಿಗೆ ಮೋಸ ಮಾಡ್ದಂಗೆ ಆಕೈತಿ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅವರು ಹಿರಿಯ ಸದಸ್ಯರದಾರ ಎಲ್ಲರೂ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಸದನ ನಡೆಯಲು ಬಿಡಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇತ್ತ ಸರ್ಕಾರವೂ ಸಹ ಪ್ರತಿಷ್ಠೆಗೆ ಬಿದ್ದಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಮಾತಿನಂತೆ ಕಾಂಗ್ರೆಸ್ ಬಿಜೆಪಿ ಜಗಳದಲ್ಲಿ ರಾಜ್ಯದ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಧಿವೇಶನ ನಡೆದ್ರೆ ಮಂತ್ರಿಗಳಿಗೆ, ಸಭಾಪತಿಗಳಿಗೆ ಹೆಚ್ಚು ಡಿಎ ಸಿಗಲಿದೆ ಅಂತ ಹೇಳಿದ್ದಾರೆ. ಅಧಿವೇಶನ ನಡೆಯುವಾಗ ದುಡ್ಡು ಜಾಸ್ತಿ ಹೋಗೋದು ಇವ್ರಿಗೆ, ಮುಖ್ಯಮಂತ್ರಿಗೆ, ಸಭಾಪತಿಗಳಿಗೆ, ಮಂತ್ರಿಗಳಿಗೆ, ಇವ್ರಿಗೆ ಜಾಸ್ತಿ ದುಡ್ಡು ಹೋಗೋದು. MLAಗಳಿಗಲ್ಲ. ಡಿಎ ಎಲ್ಲ ಬರೋದು ಇವ್ರಿಗೆ ಜಾಸ್ತಿ. ಅವ್ರು ಹೇಳ್ಬೇಕು ಉತ್ತರ. ಅದು ನಾವು ರೆಡಿ ಇದ್ದೀರಲ್ಲ, ಈಗ ಬರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರಿ, ನಾವು ರೆಡಿ ಇದ್ದೀರಿ. ಘೋಷಣೆ ಮಾಡಿ. ಬರನೇ ಇಲ್ಲ ಅಂತ ನೀವು ಹೇಳಿದಿರಲ್ಲ, ಆರ್ಡರ್ ಮಾಡಿ. ಬರ ಐತೆ ಅಂದ್ರೆ ಆರ್ಡರ್ ಮಾಡಿ, ಗವರ್ಮೆಂಟ್ ಆರ್ಡರ್. ಪ್ರತಿದಿನ ಲಕ್ಷಾಂತರ ರೂಪಾಯಿ ತೆರಿಗೆದಾರರ ಹಣದಿಂದ ನಡೆಯುವ ಈ ಅಧಿವೇಶನಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಬದಲು ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗಿದೆ.